ಬಿಜೆಪಿಯವ್ರ ಕೆಲಸನೇ ಅದು. ಈಗ ವಕ್ಫ್ ಬೋರ್ಡು ಬಿಲ್ ಬಗ್ಗೆ ಅಸೆಂಬ್ಲಿ ಒಂದು ರೆಸಲ್ಯೂಷನ್ ಮಾಡ್ತು. ಅದಕ್ಕೆ ನಾನು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೇನೆ. ಇನ್ನು ಈ ಕಾಂಟ್ರಾಕ್ಟರ್ 4% ರಿಸರ್ವೇಷನ್ ಏನು ಪ್ರಸ್ತಾವನೆ ಇದೆಯೋ ಇದರಿಂದ ಏನು ಅಲ್ಪಸಂಖ್ಯಾತರಿಗೆ ಅಂಥದ್ದೇನು ಲಾಭ ಆಗಲ್ಲ. ಕಾಂಟ್ರಾಕ್ಟ್ ಕೆಲಸ ಅವ್ರು ಆಲ್ರೆಡಿ ಮಾಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಅವ್ರು ಹೇಳೋರು, ಸಾಬ್ರು ಟೈರ್ ಪಂಚರ್ ಹಾಕೋರು, ಹಣ್ಣು ಮಾರೋರು ಅಂತ ಸಾಬ್ರಿಗೆ ಒಂದು ಒಳ್ಳೆ ಕೆಲಸ ಕೊಟ್ಟರೆ ಇವ್ರಿಗೆ ಯಾಕೆ ಹೊಟ್ಟೆ ಕಿಚ್ಚು? ನೀವೊಂದು ಕಡೆ ಹೇಳ್ತೀರಿ ಇವರು ಆರ್ಥಿಕವಾಗಿ ಸಬಲರಲ್ಲ, ಟೈರಿಗೆ ಪಂಚರ್ ಹಾಕ್ಕೊಂಡಿದ್ದಾರೆ ಅಂತ. ಅವ್ರಿಗೆ ಆರ್ಥಿಕವಾಗಿ ಮೇಲೆತ್ತೋದಕ್ಕೆ ಪ್ರಯತ್ನ ಪಟ್ಟರೆ ನೀವು ಯಾಕೆ ವಿರೋಧ ಮಾಡ್ತೀರಿ? ಯಡಿಯೂರಪ್ಪ ಇದ್ದಾಗಿದ್ದು ಆಗಲಿಲ್ಲ. ಬಿಜೆಪಿಯವ್ರ ಕೆಲಸನೇ ಅದು. ಈಗ ವಕ್ಫ್ ಬೋರ್ಡು ಬಿಲ್ ಬಗ್ಗೆ ಅಸೆಂಬ್ಲಿ ಒಂದು ರೆಸಲ್ಯೂಷನ್ ಮಾಡ್ತು. ಅದಕ್ಕೆ ನಾನು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೇನೆ. ಇನ್ನು ಈ ಕಾಂಟ್ರಾಕ್ಟರ್ 4% ರಿಸರ್ವೇಷನ್ ಏನು ಪ್ರಸ್ತಾವನೆ ಇದೆಯೋ ಇದರಿಂದ ಏನು ಅಲ್ಪಸಂಖ್ಯಾತರಿಗೆ ಅಂಥದ್ದೇನು ಲಾಭ ಆಗಲ್ಲ. ಕಾಂಟ್ರಾಕ್ಟ್ ಕೆಲಸ ಅವ್ರು ಆಲ್ರೆಡಿ ಮಾಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಅವ್ರು ಹೇಳೋರು, ಸಾಬ್ರು ಟೈರ್ ಪಂಚರ್ ಹಾಕೋರು, ಹಣ್ಣು ಮಾರೋರು ಅಂತ ಸಾಬ್ರಿಗೆ ಒಂದು ಒಳ್ಳೆ ಕೆಲಸ ಕೊಟ್ಟರೆ ಇವ್ರಿಗೆ ಯಾಕೆ ಹೊಟ್ಟೆ ಕಿಚ್ಚು? ನೀವೊಂದು ಕಡೆ ಹೇಳ್ತೀರಿ ಇವರು ಆರ್ಥಿಕವಾಗಿ ಸಬಲರಲ್ಲ, ಟೈರಿಗೆ ಪಂಚರ್ ಹಾಕ್ಕೊಂಡಿದ್ದಾರೆ ಅಂತ. ಅವ್ರಿಗೆ ಆರ್ಥಿಕವಾಗಿ ಮೇಲೆತ್ತೋದಕ್ಕೆ ಪ್ರಯತ್ನ ಪಟ್ಟರೆ ನೀವು ಯಾಕೆ ವಿರೋಧ ಮಾಡ್ತೀರಿ? ಯಡಿಯೂರಪ್ಪ ಇದ್ದಾಗಿದ್ದು ಆಗಲಿಲ್ಲ. ಸೊ ಇಲ್ಲೇ 2 BJP ಇದೆ. ಒಂದು ಯಡಿಯೂರಪ್ಪನ BJP, ಒಂದು ತೇಜಸ್ವಿದ BJP. ಸೊ ಹಾಗಾಗಿ ಇವತ್ತು ರಾಜ್ಯದ ಜನತೆ ಇದು ಯಾವುದಕ್ಕೂ ಕಿವಿಗೊಡಲ್ಲ ಅನ್ನಕ್ಕಂಥದ್ದು ಸ್ಪಷ್ಟ. ಆದ್ದರಿಂದ ಇವತ್ತು ಏನು ಬಡ್ಜೆಟ್ನಲ್ಲಿ 4,000 ಕೋಟಿ ರೂಪಾಯಿ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಹೇಳಿದೆ 10,000 ಕೋಟಿ ಕೊಡ್ತೇನೆ ಅಂತ. ಆದರೆ ಬರೀ 4,700 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 10,000 ರೂಪಾಯಿ ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರು ಆ ಪ್ರಣಾಳಿಕೆ ನೋಡಿ ಜನ ನಿಮಗೆ ಓಟ್ ಕೊಟ್ಟು ಬಹುಮತ ಕೊಟ್ಟಿರ್ಬೇಕಾರೆ ಮತ್ತು ನಿಮಗೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ತೊಂದರೆ ಯಾಕೆ? ಅದೇ ರೀತಿ ಜಂಗಮರ ನಿಗಮ ಭಾರಿ ದಿವಸದ ಬೇಡಿಕೆ ಇತ್ತು, ಅದು ಒಂದು ಮಾಡಬೇಕು ಅನ್ನಕ್ಕಂಥದ್ದನ್ನು ಅದು ಮಾಡಬೇಕಾಯಿತು. ಆದರೆ ಸರ್ಕಾರ ತಡ ಮಾಡಿದೆ. ಸರ್ಕಾರ ಇದನ್ನು ಮಾಡುತ್ತೆ ಅನ್ನಕ್ಕಂಥ ವಿಶ್ವಾಸ ನಾನು ಇಟ್ಕೊಂಡಿದ್ದೀನಿ. ಹನಿ ಇದು ಹನಿ ಟ್ರಾಪಲ್ಲಿದ್ದವರಿಗೆ ಅಭ್ಯಾಸ. ನಾವು ಹನಿನೂ ಅಲ್ಲ ಟ್ರ್ಯಾಪು ಅಲ್ಲ. ಹಾಗಾಗಿ ನಾನು ಏನು ಹೇಳಲಿ, ಇದು ಹಿಂದಿನ ಕಾಲದಲ್ಲಿ ಇದು ಯಾವುದೋ ಹನಿಗಳು ಇರ್ತಿರಲಿಲ್ಲ, ಈಗ ಜಾಸ್ತಿ ಹನಿ ಆಗಿಬಿಟ್ಟಿದೆ. ಹನಿಗೆ ಜೇನು ಹುಳ ಕಚ್ಚಿದ್ರೆ ಏನಾಗತ್ತೋ ಅದೇ ಆಗ್ತಕ್ಕಂಥದ್ದು. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಕಂಥದ್ದಿಲ್ಲ. ಆಯ್ತು, ಅಕಸ್ಮಾತ್ ಯಾವನೋ ಮಾಡೇ ಬಿಟ್ಟ, ಏನದು? ಏನು ಲಂಚನ ಅದು? ಅವ್ನು ಚಟ ಮಾಡ್ಕೊಂಡು ಹೋಗಿದ್ದಾನೆ, ಅದನ್ನು ನೋಡ್ಕೊಂಡು ಇವ್ರು ಯಾಕ್ರಿ ಅದನ್ನು ಇದು ಮಾಡ್ಕೊಂಡಿರ್ಬೇಕು? ಅದರಿಂದ ರಾಷ್ಟ್ರಕ್ಕೆ ಏನಾದರೂ ನುಕ್ಸಾನ್ ಆಗಿದೆಯಾ? ಕೆಲವರು ಪರದೆಯಿಂದ ಕೆಲವರು ಮಾಡ್ತಾ ಇದ್ದಾರೆ, ಬಹಿರಂಗವಾಗಿ ಕೆಲವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಅವ್ರವ್ರ ಶಕ್ತಿ, ಅವ್ರವ್ರ ಯುಕ್ತಿ, ಇದನ್ನೇ ಒಂದು ದೊಡ್ಡ ಅಪಾದನೆ ಮಾಡ್ತಕ್ಕಂಥದ್ರಲ್ಲಿ ಅರ್ಥವಿಲ್ಲ ಅಂತೇಳಿ ನನ್ನ ಭಾವನೆ. ಆಗೋಯ್ತಲ್ಲ, ತೆರವಾಯ್ತಲ್ಲ, ಇಲ್ಲ ಅಂತಿದ್ರು, ಈಗ ತೆರವಾಗಿದೆ. ಕುಮಾರಸ್ವಾಮಿ ಕ್ಷಮೆ ಕೇಳ್ತಾರ? 14 ವರ್ಷದ ಜಮೀನಿನ ಬಾಡಿಗೆ ಕೊಡು ಅಂತೇಳಿ ಅವರಿಗೆ
ಏನು 20 ವರ್ಷದಿಂದ ಆ ಜಮೀನಲ್ಲಿ ಮಾಡ್ಕೊಳ್ತಿದ್ದೆ. ನನ್ನ ಮಾತು ಕೇಳಿರ್ತಿದ್ರೆ ಅವ್ರ ಸ್ಥಿತಿ ಹಿಂಗೆ ಯಾಕಾಗ್ತಿತ್ತು? ಎಲ್ಲ ಹೇಳೋ ಆಗಿತ್ತು. ಪ್ರತಿಯೊಬ್ಬರು ನನ್ನ ಅಡ್ವೈಸ್ ಕೇಳಲಿಲ್ಲ ಅವರು. ಈಗ ಟೆಂಪ್ರವರಿಯಲ್ಲಿ ಮಂತ್ರಿ ಇದ್ದಾರೆ, ಅದು ಹೋದ್ಮೇಲೆ ಗೊತ್ತಾಗತ್ತೆ ನೋಡಿ. BJP ಅವ್ರ ಕೆಲಸನೇ ಅದು. ಈಗ ವಕ್ಫ್ ಬೋರ್ಡು ಬಿಲ್ ಬಗ್ಗೆ ಅಸೆಂಬ್ಲಿ ಒಂದು ರೆಸಲ್ಯೂಷನ್ ಮಾಡ್ತು. ಅದಕ್ಕೆ ನಾನು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೇನೆ. ಇನ್ನು ಈ ಕಾಂಟ್ರಾಕ್ಟ್ರ್ 4% ರಿಸರ್ವೇಷನ್ ಏನು ಪ್ರಸ್ತಾವನೆ ಇದೆಯೋ, ಇದರಿಂದ ಏನು ಅಲ್ಪಸಂಖ್ಯಾತರಿಗೆ ಅಂಥದ್ದೇನು ಲಾಭ ಆಗಲ್ಲ. ಕಾಂಟ್ರಾಕ್ಟ್ ಕೆಲಸ ಅವ್ರು ಆಲ್ರೆಡಿ ಮಾಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಅವ್ರು ಹೇಳೋರು, ಸಾಬ್ರು ಟೈರ್ ಪಂಚರ್ ಹಾಕೋರು, ಹಣ್ಣು ಮಾರೋರು ಅಂತ ಸಾಬ್ರಿಗೆ ಒಂದು ಒಳ್ಳೆ ಕೆಲಸ ಕೊಟ್ಟರೆ ಇವ್ರಿಗೆ ಯಾಕೆ ಹೊಟ್ಟೆ ಕಿಚ್ಚು? ನೀವೊಂದು ಕಡೆ ಹೇಳ್ತೀರಿ ಇವರು ಆರ್ಥಿಕವಾಗಿ ಸಬಲರಲ್ಲ, ಟೈರಿಗೆ ಪಂಚರ್ ಹಾಕ್ಕೊಂಡಿದ್ದಾರೆ ಅಂತ. ಅವ್ರಿಗೆ ಆರ್ಥಿಕವಾಗಿ ಮೇಲೆತ್ತೋದಕ್ಕೆ ಪ್ರಯತ್ನ ಪಟ್ಟರೆ ನೀವು ಯಾಕೆ ವಿರೋಧ ಮಾಡ್ತೀರಿ? ಯಡಿಯೂರಪ್ಪ ಇದ್ದಾಗಿದ್ದು ಆಗಲಿಲ್ಲ. BJP ಅವ್ರ ಕೆಲಸನೇ ಅದು. ಈಗ ವಕ್ಫ್ ಬೋರ್ಡು ಬಿಲ್ ಬಗ್ಗೆ ಅಸೆಂಬ್ಲಿ ಒಂದು ರೆಸಲ್ಯೂಷನ್ ಮಾಡ್ತು. ಅದಕ್ಕೆ ನಾನು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೇನೆ. ಇನ್ನು ಈ ಕಾಂಟ್ರಾಕ್ಟ್ರ್ 4% ರಿಸರ್ವೇಷನ್ ಏನು ಪ್ರಸ್ತಾವನೆ ಇದೆಯೋ, ಇದರಿಂದ ಏನು ಅಲ್ಪಸಂಖ್ಯಾತರಿಗೆ ಅಂಥದ್ದೇನು ಲಾಭ ಆಗಲ್ಲ. ಕಾಂಟ್ರಾಕ್ಟ್ ಕೆಲಸ ಅವ್ರು ಆಲ್ರೆಡಿ ಮಾಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಅವ್ರು ಹೇಳೋರು, ಸಾಬ್ರು ಟೈರ್ ಪಂಚರ್ ಹಾಕೋರು, ಹಣ್ಣು ಮಾರೋರು ಅಂತ ಸಾಬ್ರಿಗೆ ಒಂದು ಒಳ್ಳೆ ಕೆಲಸ ಕೊಟ್ಟರೆ ಇವ್ರಿಗೆ ಯಾಕೆ ಹೊಟ್ಟೆ ಕಿಚ್ಚು? ನೀವೊಂದು ಕಡೆ ಹೇಳ್ತೀರಿ ಇವರು ಆರ್ಥಿಕವಾಗಿ ಸಬಲರಲ್ಲ, ಟೈರಿಗೆ ಪಂಚರ್ ಹಾಕ್ಕೊಂಡಿದ್ದಾರೆ ಅಂತ. ಅವ್ರಿಗೆ ಆರ್ಥಿಕವಾಗಿ ಮೇಲೆತ್ತೋದಕ್ಕೆ ಪ್ರಯತ್ನ ಪಟ್ಟರೆ ನೀವು ಯಾಕೆ ವಿರೋಧ ಮಾಡ್ತೀರಿ? ಯಡಿಯೂರಪ್ಪ ಇದ್ದಾಗಿದ್ದು ಆಗಲಿಲ್ಲ. ಸೊ ಇಲ್ಲೇ 2 BJP ಇದೆ. ಒಂದು ಯಡಿಯೂರಪ್ಪನ BJP, ಒಂದು ತೇಜಸ್ವಿದ BJP. ಸೊ ಹಾಗಾಗಿ ಇವತ್ತು ರಾಜ್ಯದ ಜನತೆ ಇದು ಯಾವುದಕ್ಕೂ ಕಿವಿಗೊಡಲ್ಲ ಅನ್ನಕ್ಕಂಥದ್ದು ಸ್ಪಷ್ಟ. ಆದ್ದರಿಂದ ಇವತ್ತು ಏನು ಬಡ್ಜೆಟ್ನಲ್ಲಿ 4,000 ಕೋಟಿ ರೂಪಾಯಿ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಹೇಳಿದೆ 10,000 ಕೋಟಿ ಕೊಡ್ತೇನೆ ಅಂತ. ಆದರೆ ಬರೀ 4,700 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 10,000 ರೂಪಾಯಿ ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರು, ಆ ಪ್ರಣಾಳಿಕೆ ನೋಡಿ ಜನ ನಿಮಗೆ ಓಟ್ ಕೊಟ್ಟು ಬಹುಮತ ಕೊಟ್ಟಿರ್ಬೇಕಾರೆ ಮತ್ತು ನಿಮಗೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ತೊಂದರೆ ಯಾಕೆ? ಅದೇ ರೀತಿ ಜಂಗಮರ ನಿಗಮ ಭಾರಿ ದಿವಸದ ಬೇಡಿಕೆ ಇತ್ತು, ಅದು ಒಂದು ಮಾಡಬೇಕು ಅನ್ನಕ್ಕಂಥದ್ದನ್ನು ಅದು ಮಾಡಬೇಕಾಯಿತು. ಆದರೆ ಸರ್ಕಾರ ತಡ ಮಾಡಿದೆ. ಸರ್ಕಾರ ಇದನ್ನು ಮಾಡುತ್ತೆ ಅನ್ನಕ್ಕಂಥ ವಿಶ್ವಾಸ ನಾನು ಇಟ್ಕೊಂಡಿದ್ದೀನಿ. ಹನಿ ಇದು ಹನಿ ಟ್ರಾಪಲ್ಲಿದ್ದವರಿಗೆ ಅಭ್ಯಾಸ. ನಾವು ಹನಿನೂ ಅಲ್ಲ ಟ್ರ್ಯಾಪು ಅಲ್ಲ. ಹಾಗಾಗಿ ನಾನು ಏನು ಹೇಳಲಿ, ಇದು ಹಿಂದಿನ ಕಾಲದಲ್ಲಿ ಇದು ಯಾವುದೋ ಹನಿಗಳು ಇರ್ತಿರಲಿಲ್ಲ, ಈಗ ಜಾಸ್ತಿ ಹನಿ ಆಗಿಬಿಟ್ಟಿದೆ. ಹನಿಗೆ ಜೇನು ಹುಳ ಕಚ್ಚಿದ್ರೆ ಏನಾಗತ್ತೋ ಅದೇ ಆಗ್ತಕ್ಕಂಥದ್ದು. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಕಂಥದ್ದಿಲ್ಲ. ಆಯ್ತು, ಅಕಸ್ಮಾತ್ ಯಾವನೋ ಮಾಡೇ ಬಿಟ್ಟ, ಏನದು? ಏನು ಲಂಚನ ಅದು? ಅವ್ನು ಚಟ ಮಾಡ್ಕೊಂಡು ಹೋಗಿದ್ದಾನೆ, ಅದನ್ನು ನೋಡ್ಕೊಂಡು ಇವ್ರು ಯಾಕ್ರಿ ಅದನ್ನು ಇದು ಮಾಡ್ಕೊಂಡಿರ್ಬೇಕು? ಅದರಿಂದ ರಾಷ್ಟ್ರಕ್ಕೆ ಏನಾದರೂ ನುಕ್ಸಾನ ಆಗಿದೆಯಾ? ಕೆಲವರು ಪರದೆಯಿಂದ ಕೆಲವರು ಮಾಡ್ತಾ ಇದ್ದಾರೆ, ಬಹಿರಂಗವಾಗಿ ಕೆಲವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಅವ್ರವ್ರ ಶಕ್ತಿ, ಅವ್ರವ್ರ ಯುಕ್ತಿ. ಇದನ್ನೇ ಒಂದು ದೊಡ್ಡ ಅಪಾದನೆ ಮಾಡ್ತಕ್ಕಂಥದ್ರಲ್ಲಿ ಅರ್ಥವಿಲ್ಲ ಅಂತೇಳಿ ನನ್ನ ಭಾವನೆ.
ಆಗೋಯ್ತಲ್ಲ, ತೆರವಾಯ್ತಲ್ಲ. ಇಲ್ಲ ಅಂತಿದ್ರು, ಈಗ ತೆರವಾಗಿದೆ. ಕುಮಾರಸ್ವಾಮಿ ಕ್ಷಮೆ ಕೇಳ್ತಾರ? 14 ವರ್ಷದ ಜಮೀನಿನ ಬಾಡಿಗೆ ಕೊಡು ಅಂತೇಳಿ ಅವರಿಗೆ ಏನು 20 ವರ್ಷದಿಂದ ಆ ಜಮೀನಲ್ಲಿ ಮಾಡ್ಕೊಂತಿದ್ರು. ನನ್ನ ಮಾತು ಕೇಳಿರ್ತಿದ್ರೆ ಅವ್ರ ಸ್ಥಿತಿ ಹಿಂಗೆ ಯಾಕಾಗ್ತಿತ್ತು? ಎಲ್ಲ ಹೇಳಾಗಿತ್ತು, ಹೇಳೋ ಆಗಿತ್ತು. ಪ್ರತಿಯೊಬ್ಬರು ಅಡ್ವೈಸ್, ನನ್ನ ಅಡ್ವೈಸ್ ಕೇಳಲಿಲ್ಲ ಅವರು. ಈಗ ಟೆಂಪ್ರವರಿಯಲ್ಲಿ ಮಂತ್ರಿ ಇದ್ದಾರೆ, ಅದು ಹೋದ್ಮೇಲೆ ಗೊತ್ತಾಗತ್ತೆ ನೋಡಿ.